ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸುತ್ತಿದ್ದಂತ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಅಸ್ವಸ್ಥಗೊಂಡು ಕುಸಿದು ಬಿದ್ದಂತ ಘಟನೆ ನಗರದಲ್ಲಿ ನಡೆದಿದೆ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಾಗಿಸಿದ್ದರಿಂದ ಅವರು ಉಳಿದುಕೊಂಡಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ. ಇದೀಗ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಶುಕ್ರವಾರ ಅಂದ್ರೆ ನಿನ್ನೆ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಡೆದಂತ ಮಾಜಿ ಸಚಿವ PGR ಸಿಂಧ್ಯಾ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವೇಳೆ ಈ ಘಟನೆ ನಡೆದಿದೆ. ಭಾಷಣ ಮಾಡುತ್ತಿದ್ದಾಗ ಸಂತೋಷ್ ಹೆಗ್ಡೆ ಅವರಿಗೆ ಸುಸ್ತು ಕಾಣಿಸಿಕೊಂಡಿದೆ. ಸ್ವಲ್ಪ ಹೊತ್ತು ಕುಳಿತುಕೊಂಡ ನಂತರ ವಾಂತಿಯಾಗಿ ಅಸ್ವಸ್ಥಗೊಂಡು ಕುಸಿದು ಬಿದ್ದರು. ಸ್ಥಳದಲ್ಲಿದ್ದವರಿಗೆ ಆತಂಕ ಉಂಟಾದ ಹಿನ್ನೆಲೆಯಲ್ಲಿ ತಕ್ಷಣವೇ ಪ್ರಾಥಮಿಕ ಚಿಕಿತ್ಸೆ ನೀಡಲಾಯಿತು. ಬಳಿಕ ವಿಧಾನಸಭಾಧ್ಯಕ್ಷ UT ಖಾದರ್ ಅವರು ತಮ್ಮ ಕಾರಿನಲ್ಲಿ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ಸೇರಿಸ್ತಾರೆ. ವೈದ್ಯರ ಮಾಹಿತಿ ಪ್ರಕಾರ 85 ವರ್ಷದ ಸಂತೋಷ್ ಹೆಗ್ಡೆ ಅವರಿಗೆ ಲೋ ಬ್ಲಡ್ ಶುಗರ್ ಕಾರಣದಿಂದಾಗಿ ಅಸ್ವಸ್ಥ ಉಂಟಾಗಿದೆ. ಡಯಾಬಿಟಿಸ್ ನಿಂದ ಬಳಲುತ್ತಿದ್ದರು. ರಕ್ತದ ಸಕ್ಕರೆ ಮಟ್ಟ ತಕ್ಷಣ ಕುಸಿದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಪ್ರಸ್ತುತ ಅವರು ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಜೊತೆಗೆ ಚೇತರಿಸಿಕೊಂಡಿದ್ದಾರೆ. ಶೀಘ್ರದಲ್ಲೇ ಅವರನ್ನು ಡಿಸ್ಚಾರ್ಜ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಕೂಡ ಆಸ್ಪತ್ರೆ ಮೂಲಗಳು ಕೂಡ ತಿಳಿಸಿವೆ. ಒಟ್ಟಾರೆ ಏನೇ ಆಗ್ಲಿ, ಸಂತೋಷ್ ಹೆಗ್ಡೆ ಅವರು ಅದ್ಭುತವಾದಂತಹ ಲೋಕಾಯುಕ್ತರು. ಬಹಳಷ್ಟು ಜನರಿಗೂ ಕೂಡ ಇವರು ಇನ್ಸ್ಪಿರೇಷನ್ ಮತ್ತೆ ಸಾಕಷ್ಟು ಜನರು ಕೂಡ ಇವರನ್ನ ಇಷ್ಟಪಡ್ತಾರೆ. ಸೊ ಇವರಿಗೆ ಇನ್ನಷ್ಟು ಯಶಸ್ಸು ಸಿಗಬೇಕು ಮತ್ತು ಇನ್ನಷ್ಟು ವರ್ಷಗಳ ಕಾಲ ಇವರು ಬದುಕಬೇಕು ಅಂತ ತುಂಬಾ ಅಭಿಮಾನಿಗಳ ಆಸೆ ಆಗಿರುತ್ತೆ.